ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಸದ್ಯ ಜೈಲಲ್ಲಿದ್ದಾರೆ. ಬಟ್ ಜೈಲಲ್ಲಿ ಯಾವುದೇ ರೀತಿಯ ಸೌಲಭ್ಯ ಸಿಕ್ಕಿಲ್ಲ ಅನ್ನುವ ಆರೋಪ ಕೂಡ ಇದೆ. ಸೊ ಜೈಲಿಗೆ ಖುದ್ದು ಜಡ್ಜ್ ಭೇಟಿಗೆ ಅಂದರೆ ಖುದ್ದಾಗಿ ನ್ಯಾಯಾಧೀಶರೇ ಬಂದು ಪರಿಶೀಲನೆ ಮಾಡಲಿ ಅಂತ ಹೇಳಿ ಒಂದು ಅರ್ಜಿ ಕೂಡ ಸಲ್ಲಿಕೆ ಆಗಿತ್ತು. ಆ ಅರ್ಜಿಯ ಆದೇಶ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಕಟ ಆಗುತ್ತೆ. ಕಾರಾಗೃಹದಲ್ಲಿ ಹಾಸಿಗೆ ಇಲ್ಲ, ದಿಂಬಿಲ್ಲ, ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ, ಇರೋಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ, ಫಂಗಸ್ ಬಂದಿದೆ. ಸೊ ನಟ ದರ್ಶನ್ ಅವರು ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಈ ಹಿಂದೆ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿತ್ತು. ಏನು ಆ ಆದೇಶ ಅಂತ ಹೇಳಿದ್ರೆ, ಜೈಲಲ್ಲಿರುವಂತಹ ನಟ ದರ್ಶನ್ಗೆ ಕನಿಷ್ಠ ಸೌಲಭ್ಯವನ್ನು ಕೊಡಬೇಕು, ಹಾಸಿಗೆಯನ್ನು ಕೊಡಬಹುದು, ಬೆಡ್ಶೀಟನ್ನು ಕೊಡಬಹುದು, ಅದೇ ರೀತಿಯಾಗಿ ವಾಕಿಂಗ್ ಮಾಡಲಿಕ್ಕೆ ಅವಕಾಶವನ್ನು ಕೊಡಬಹುದು ಅಂತ. ಕನಿಷ್ಠ ಸೌಲಭ್ಯ ಇದು ಅಂತೇಳಿ. ಮತ್ತು ಕ್ವಾರಂಟೈನ್ ಸೆಲ್ ಏನಿದೆಯಲ್ವ ಅದರಿಂದ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ ಹೇಳಿ ಮನವಿಯನ್ನು ಮಾಡ್ಕೋತಾ ಇದ್ರು. ದರ್ಶನ್ ಪರ ವಕೀಲರು ಕೂಡ ಅದನ್ನೇ ವಾದ ಮಾಡ್ತಾ ಇದ್ರು. ಆದೇಶ ಕೊಟ್ಟಿದ್ರು ಕೂಡ ಜೈಲಾಧಿಕಾರಿಗಳು ಅದನ್ನು ಪಾಲನೆ ಪಾಲಿಸ್ತಾ ಇಲ್ಲ ಅಂತ ಹೇಳಿ. ಬಟ್ ಜೈಲಾಧಿಕಾರಿಗಳು ಒಂದು ವಾದವನ್ನು ಮಾಡ್ತಾ ಇದ್ರು. ನೋಡಿ ಸ್ವಾಮಿ, ನಮಗೆ ನಮ್ಮ ರೂಲ್ಸಲ್ಲಿ ಏನಿದೆಯೋ ಅದನ್ನು ನಾವು ಕೊಡ್ತಾ ಇದ್ದೀವಿ. ಬೆಡ್ಶೀಟ್ ಕೇಳಿದ್ರು ಕೊಟ್ಟಿದ್ದೀವಿ, ದಿಂಬು ಕೇಳಿದ್ರು ಕೊಟ್ಟಿದ್ದೀವಿ, ವಾಕಿಂಗ್ಗೆ ಅವಕಾಶ ಮತ್ತು ಸ್ಥಳ ಕೇಳಿದ್ರು ಕೊಟ್ಟಿದ್ದೀವಿ, ಇನ್ನೇನು ಕೊಡಬೇಕು ಅನ್ನೋದು ಜೈಲಾಧಿಕಾರಿಗಳ ವಾದ, ಅಂದರೆ SPP ವಾದ. ಇದರ ನಡುವೆ ದರ್ಶನ್ ಪರ ವಕೀಲರು ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಏನು ಅರ್ಜಿ ಅಂತ ಹೇಳಿದ್ರೆ, ನೋಡಿ ನಾವು ಹೇಳೋದನ್ನು ನೀವು ನಂಬೋದಿಲ್ಲ ಅಂತ ಆದರೆ ಖುದ್ದಾಗಿ ನ್ಯಾಯಾಧೀಶರ ಜೈಲಿಗೆ ಬಂದು ಪರಿಶೀಲನೆ ಮಾಡಿ ಒಂಚೂರು ಯಾವ ಸೌಲಭ್ಯವನ್ನು ದರ್ಶನ್ಗೆ ಕೊಟ್ಟಿದ್ದಾರೆ ಮತ್ತು ಇತರೆ ಆ ಕೈದಿಗಳಿಗೆ ಯಾವ ರೀತಿಯಾಗಿ ಸೌಲಭ್ಯವನ್ನು ಕೊಟ್ಟಿದ್ದಾರೆ ಅಂತ ನೀವೇ ನೋಡಿ ಅಂತ ಹೇಳಿ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದರು. ಆ ಅರ್ಜಿಯ ವಿಚಾರಣೆ ಕೂಡ ಆಯಿತು. ಪರ ವಿರೋಧ ವಾದವನ್ನು ಆಲಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಕೂಡ ಬರುತ್ತೆ, ಆದೇಶ. ನೋಡಿ, ಕೆಲವೊಂದು ಕೇಸ್ಗಳಲ್ಲಿ ಸ್ವತಃ ನ್ಯಾಯಾಧೀಶರೇ ಹೋಗಿ ಜೈಲಲ್ಲಿ ಪರಿಶೀಲನೆ ಮಾಡೋದುಂಟು. ಬಟ್ ಅದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟದ್ದು. ಹೋಗಲೇಬೇಕು, ಮಾಡಲೇಬೇಕು ಅಂತ ಏನೂ ಕೂಡ ಇರೋದಿಲ್ಲ. ಬಟ್ ವಿವೇಚನೆಗೆ ಬಿಟ್ಟದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆದೇಶ ಬರುತ್ತೆ. ಯಾವ ರೀತಿಯಾಗಿ ಬರುತ್ತೆ, ಏನು ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.